ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನಗೆ ಭಾಳ ಖುಷಿ ಆಗ್ತಾ ಇದೆ. ಫ್ಲಿಪ್ಕಾರ್ಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನಲ್ಲಿ ಒಂದು ಲಕ್ಕಿ ಡ್ರಾ ಕಂಟೆಸ್ಟ್ ಅಂತ ಅರೇಂಜ್ ಮಾಡಿದರು. ಅದರಲ್ಲಿ ನನಗೆ ಒಂದು ಎಕ್ಸ್ ಯು ವಿ ಕಾರ್ ಬಂದಿದೆ. ಎಕ್ಸ್ ಯು ವಿ 700 ಕಾರ್ ನನಗೆ ಈ ಒಂದು ಲಕ್ಕಿ ಡ್ರಾದಲ್ಲಿ ಹತ್ತಿದೆ. ಅದಕ್ಕೋಸ್ಕರ ನನಗೆ ಭಾಳ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾಯಿದ್ರೆ ಫಸ್ಟ್ ಪ್ರೈಸೇ ನನಗೆ ಬಂದುಬಿಟ್ಟಿದೆ. ಇಲ್ಲಿ ನೋಡ್ತಿದ್ರೆ ಫಸ್ಟ್ ಪ್ರೈಸ್ ಎಕ್ಸ್ ಯು ವಿ 700 ಅಂತಿದೆ. ಈ ಕಾರ್ ನನಗೆ ಬಂದಿದೆ. ಇದು ಫ್ಲಿಪ್ಕಾರ್ಟ್ ಅವ್ರು ನನಗೆ ಕಳಿಸಿರೋದು. ಇಲ್ಲಿ ನೋಡ್ತಾಯಿದ್ರೆ ಲೆಟರ್ ಕೂಡ ಇದೆ. ಇಲ್ಲಿ ನಮ್ಮ ಅಡ್ರೆಸ್ಗೆ ಕಳಿಸಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಅಡ್ರೆಸ್ಗೆ ಕಳಿಸಿದ್ದಾರೆ. ಸ್ಪೀಡ್ ಪೋಸ್ಟ್ ಮುಖಾಂತರ ನನಗೆ ಕಳಿಸಿದ್ದಾರೆ ನನ್ನ ಅಡ್ರೆಸ್ಗೆ ಲೆಟ್ರು. ನಾನು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀನಲ್ಲ, ಭಾಳ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ನಾನು ಫ್ಲಿಪ್ಕಾರ್ಟ್ನಲ್ಲಿ. ಅದಕ್ಕೋಸ್ಕರ ಇದನ್ನು ಕಳಿಸಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಫ್ಲಿಪ್ಕಾರ್ಟ್ ಲೋಗೋ ಇದೆ, ಫ್ಲಿಪ್ಕಾರ್ಟ್ ಅಂತೇಳಿ ಬರೆದಿದ್ದಾರೆ. ಮತ್ತು ಇಲ್ಲಿ ಕಾರ್ ಇದೆ. ಮತ್ತು ಇದರಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ಥರ ಏನೇನು ಅಂತೇಳಿ. ನನಗಂತೂ ಭಾಳ ಖುಷಿ ಆಯಿತು ಫ್ರೆಂಡ್ಸ್. ಅವ್ರು ಏನು ಹೇಳ್ತಾಯಿದ್ದಾರೆ ಅಂದರೆ, ಲೆಟ್ರ್ ಮುಖಾಂತರ ಇದನ್ನ ಕಳಿಸಿದ್ದಾರೆ. ಇದರಲ್ಲಿ ಪ್ರೈಸಸ್ ಇರುತ್ತೆ ಅಂತೇಳಿ. ಫಸ್ಟ್ ಪ್ರೈಸ್ ಎಕ್ಸ್ ಯು ವಿ 700 ಕಾರ್ ಇದೆ. ನೆಕ್ಸ್ಟ್ ಸೆಕೆಂಡ್ ಪ್ರೈಸ್ ಸ್ವಿಫ್ಟ್ ಡಿಸೈರ್ ಕಾರ್ ಇದೆ. ಥರ್ಡ್ ಪ್ರೈಸ್ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. ಇದೇ ರೀತಿ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ರೆ ಸ್ಯಾಮ್ಸಂಗ್ 42 ಇಂಚ್ ಕರ್ಡ್ LED ಟಿ ವಿ ಇದೆ. ವರ್ಲ್ಫುಲ್ ಡಬಲ್ ಡೋರ್ ಫ್ರಿಜ್ ಇದೆ. ಮತ್ತು ವಾಷಿಂಗ್ ಮೆಷಿನ್ ಇದೆ, ಲ್ಯಾಪ್ಟಾಪ್ ಇದೆ, ಮೊಬೈಲ್ ಫೋನ್ಸ್ ಇನ್ನೂ ಭಾಳ ಇದೆ ಅಂತೇಳಿ ಹೇಳ್ತಿದ್ದಾರೆ. ಫಸ್ಟ್ ಪ್ರೈಸು ಇದು ಕಾರು, ಎರಡನೇ ಪ್ರೈಸು ಸ್ವಿಫ್ಟ್ ಡಿಸೈರ್ ಕಾರು, ಥರ್ಡ್ ಪ್ರೈಸು ರಾಯಲ್ ಎನ್ಫೀಲ್ಡ್ ಇದೆ. ನಿಮಗೆ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಬರುತ್ತೆ ಅಂತೇಳಿ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ನಾನು ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಕೂಡ ಕಳಿಸಿದ್ದಾರೆ ಪೋಸ್ಟ್ ಮುಖಾಂತರ. ಆ ಪೋಸ್ಟ್ ಕವರಲ್ಲಿ ಈ ಸ್ಕ್ರ್ಯಾಚ್ ಕಾರ್ಡ್ ಕಳಿಸಿದರು. ನಾನು ಇದನ್ನು ಸ್ಕ್ರ್ಯಾಚ್ ಕಾರ್ಡ್ನ ಇಲ್ಲಿ ಸ್ಕ್ರ್ಯಾಚ್ ಮಾಡಿದ್ದೀನಿ. ಇದರಲ್ಲಿ ನನಗೆ ನೋಡ್ತಿದ್ರೆ ಎಕ್ಸ್ ಯು ವಿ 700 ಒಂದು ಕಾರ್ ನನಗೆ ಇಲ್ಲಿ ಬಂದಿದೆ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನನಗೆ ಕಾರ್ ಅಂದರೆ ಭಾಳ ಇಷ್ಟ ಇತ್ತು. ಅದಕ್ಕೋಸ್ಕರ ನನಗೆ ತೊಗೊಳ್ಬೇಕು ಅಂದರೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಪ್ರೈಸಲ್ಲೇ ಬಂದಿದೆ. ಈ ಲಕ್ಕಿ ಡ್ರಾನಲ್ಲಿ ಬಂದುಬಿಟ್ಟಿದೆ. ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ನೋಡ್ತಾಯಿದ್ರೆ ಇಷ್ಟೆಲ್ಲ ಇದೆ ಫ್ರೆಂಡ್ಸ್. ಇಷ್ಟೆಲ್ಲ ಹೇಳಿದ್ದು ಇದೆಲ್ಲ ಫೇಕ್ ಫ್ರಾಡ್ ಇರೋದು ಫ್ರೆಂಡ್ಸ್. ಇದು ಈ ಥರ ಏನೂ ಇಲ್ಲ. ನೋಡ್ತಾಯಿದ್ರೆ ಇದೆಲ್ಲ ಫ್ರಾಡ್ ಇದೆ ಫ್ರೆಂಡ್ಸ್. ಭಾಳಷ್ಟು ಜನ ಈ ಥರ ಫ್ರಾಡ್ಗೆ ಒಳಗಾಗಿ ದುಡ್ಡು ಕಳ್ಕೊತಾರೆ. ಅದಕ್ಕೋಸ್ಕರ ನಿಮಗೆ ಈ ರೀತಿ ಆಗಬಾರ್ದು ನಮಗೂ ಕೂಡ ಅಂತೇಳಿ ನಿಮಗೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳಷ್ಟು ಜನ ಇದನ್ನು ನಂಬಿರ್ತಾರೆ. ಯಾಕಂದರೆ ಈಗ ಭಾಳಷ್ಟು ಜನ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಇವರು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಯಾವ ಥರ ತೊಗೊಳ್ತಾರೆ ಅಂತೇಳಿ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಏನು ಫ್ಲಿಪ್ಕಾರ್ಟ್ನಲ್ಲಿ ಅಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ, ಅದೇ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಿದರೆ ಅದೇ ಅಡ್ರೆಸ್ಗೆ ಬಂದಿದೆ. ಇದು ಇವ್ರಿಗೆ ಅಡ್ರೆಸ್ ಹೇಗೆ ಸಿಕ್ತು ಅಂತೇಳಿ ಗೊತ್ತಿಲ್ಲ. ಇವರು ಸೇಮ್ ಟು ಸೇಮ್ ಫ್ಲಿಪ್ಕಾರ್ಟ್ ಏನು ಮಾಡ್ತಾರೆ ಅದೇ ರೀತಿ ಅಂತೇಳಿ ಎಕ್ಸಾಕ್ಟ್ ಅವ್ರು ಕಳಿಸಿದ್ದಾರೆ ಅನ್ನೋ ರೀತಿ ಇಲ್ಲಿ ಕಳಿಸಿರ್ತಾರೆ. ಒಂದು ಲೆಟರ್ ಕಳಿಸಿರ್ತಾರೆ ಈ ರೀತಿ. ಇದರಲ್ಲಿ ಏನಿರುತ್ತೆ ಅಂತಂದರೆ ಎಲ್ಲ ಬರೆದಿರ್ತಾರೆ, ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿರ್ತಾರೆ. ಇಲ್ಲಿ ನೋಡ್ತಿದ್ರೆ 16th ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಫ್ಲಿಪ್ಕಾರ್ಟ್ದು. ಅದಕ್ಕೋಸ್ಕರ ಲಕ್ಕಿ ಡ್ರಾ ಕಂಟೆಸ್ಟ್ನ ಅರೇಂಜ್ ಮಾಡಿದ್ದೀವಿ ರ್ಯಾಂಡಮ್ ಆಗಿ. ಎಲ್ರಿಗೂ ಈ ಒಂದು ಡ್ರಾದಲ್ಲಿ ಭಾಗವಹಿಸೋಕ್ಕಾಗಲ್ಲ. ಸೆಲೆಕ್ಟೆಡ್ ಪರ್ಸನ್ಗೆ ಅಷ್ಟೇ ಇದು ಈ ಥರ ಒಂದು ಕಳಿಸ್ತೀವಿ ಲೆಟ್ರನ್ನ. ಅವ್ರಿಗೆ ಈ ಥರ ಸ್ಕ್ರ್ಯಾಚ್ ಕಾರ್ಡ್ ಕೂಡ ಕಳಿಸ್ತೀವಿ. ಅದರಲ್ಲಿ ಯಾರಿಗೆ ಪ್ರೈಸ್ ಬರುತ್ತೆ ಅವರು ಕ್ಲೇಮ್ ಮಾಡ್ಕೋಬೋದು ಅಂತೇಳಿ ಇದರಲ್ಲಿ ಬರೆದಿರುತ್ತೆ ಫ್ರೆಂಡ್ಸ್. ಇನ್ನೊಂದು ಏನು ಬರೆದಿರುತ್ತೆ ಅಂತಂದರೆ, ಇದರಲ್ಲಿ 4% ಟ್ಯಾಕ್ಸ್ ಇರುತ್ತೆ ಪ್ರೈಸ್ಗೆ. ಫಾರ್ ಎಕ್ಸಾಂಪಲ್ ನಿಮಗೆ ಕಾರ್, ಈಗ ನನಗೆ ಕಾರ್ ಹತ್ತಿದೆ ಇದಕ್ಕೆ ಲಕ್ಕಿ ಡ್ರಾದಲ್ಲಿ, ಇದು ನನಗೆ ಬಂದಿದೆ ಅಂದರೆ ಇದರದ್ದು ಪ್ರೈಸ್ ಏನಿರುತ್ತೆ ಅದ್ರದ್ದು 4% ಇಲ್ಲಿ ನೋಡ್ತಿದ್ರೆ ಟ್ಯಾಕ್ಸ್ ಇರುತ್ತೆ. ಈ ಟ್ಯಾಕ್ಸ್ ನೀವು ಫಸ್ಟಿಗೆ 1% ನೀವು ಪೇ ಮಾಡಬೇಕು. ಇನ್ನು 3% ನಿಮಗೆ ನಿಮ್ಮ ಅಡ್ರೆಸ್ಗೆ ಕಾರ್ ಬಂದಾದಮೇಲೆ ಪೇ ಮಾಡಬೇಕು ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್. ನೋಡ್ತಿದ್ರೆ ಈ ಫಾರ್ ಎಕ್ಸಾಂಪಲ್ 20 ಲ್ಯಾಕ್ ಇಟ್ಕೊಳ್ಳಿ. ನನಗೆ ಇದರ ಕಾರ್ ಪ್ರೈಸ್ ಏನಿದೆ ಗೊತ್ತಿಲ್ಲ ನನಗೆ. 20 ಲ್ಯಾಕ್ ಅಂತ ಅಂದ್ಕೊಂಡ್ರು ಈಗ 1%ಗೆ ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 20,000 ಆ ರೀತಿ ಅಂದ್ಕೊಳ್ಳಿ ಫ್ರೆಂಡ್ಸ್. 20 ಲ್ಯಾಕ್ ಅಂದರೆ 1%ಗೆ 20,000 ಆಗುತ್ತೆ ಅಂದ್ಕೊಳ್ಳಿ. ಈಗ 20,000ನ ಫಸ್ಟ್ ನೀವು ಪೇ ಮಾಡಿ, ಆ್ಯಸ್ ಎ ಸೆಕ್ಯೂರಿಟಿ ಮನಿ ಅಂತೇಳಿ ಪೇ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಭಾಳಷ್ಟು ಜನ ಏನು ಅನ್ಕೋತಾರೆ, ಒಂದು 20-30 ಲ್ಯಾಕ್ಸ್ದು ಒಂದು ಕಾರ್ ಸಿಗುತ್ತೆ ಅಂದರೆ ಭಾಳ ಖುಷಿಯಾಗಿ ಈ ಒಂದು ಅಮೌಂಟ್ನ ಅವ್ರ ಅಕೌಂಟಿಗೆ ಹಾಕ್ಬಿಡ್ತಾರೆ. 1% ಏನಿರುತ್ತಿಲ್ಲ ಅದನ್ನು ಅವ್ರಿಗೆ ಹಾಕ್ಬಿಡ್ತಾರೆ. ಅವರು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಕಾಲಿಂಗ್ ಅಂತೇಳಿ ಈ ನಂಬರ್ ಕೊಟ್ಟಿದ್ದಾರೆ. ವಾಟ್ಸಪ್ಗೆ ಇದು ಕೊಟ್ಟಿದ್ದಾರೆ. ಮತ್ತು ಅವರು ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅವ್ರ ಅಡ್ರೆಸ್, ಫೇಕ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಭಾಳಷ್ಟು ಜನ ಈ ರೀತಿ 1% ಏನಿರುತ್ತೆ ಅದರ ಅಮೌಂಟ್ನ ಅವ್ರ ಅಕೌಂಟಿಗೆ ಹಾಕ್ಬಿಡ್ತಾರೆ. ಆಮೇಲೆ 3% ಇರೋದು ಅಡ್ರೆಸ್ಗೆ ಕಾರ್ ಬಂದಾದ್ಮೇಲೆ ಕೊಡಿ ಅಂತೇಳಿ ಹೇಳಿರ್ತಾರೆ. ಅವರು 1% ಅನ್ನೋನ ತೊಗೊಂಡ್ಬಿಡ್ತಾರೆ ಫ್ರೆಂಡ್ಸ್, ಅಕೌಂಟಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಈ ರೀತಿ ಫ್ರಾಡ್ ಇದೆ ಅಂತೇಳಿ. ಫ್ಲಿಪ್ಕಾರ್ಟ್ದವರೇ ಈ ರೀತಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿರ್ತಾರೆ. ಈ ಥರ ಲಕ್ಕಿ ಡ್ರಾ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಇದು ಫೇಕ್ ಇಲ್ಲ ಒರಿಜಿನಲ್ ಇರ್ಬೋದು ಅಂದ್ಕೊಂಡು ಈ ರೀತಿ ಅಮೌಂಟ್ನ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಆವಾಗಿಂದ ಅವರು ಒಂದು ಸಿಮ್ ಕಾಲ್ ಮಾಡಿದರೆ ಕನೆಕ್ಟ್ ಆಗೋದಿಲ್ಲ,
ರಿಸೀವ್ ಮಾಡೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಯಾವ ಕಾರು ಬರಲ್ಲ, ಯಾವ ಬೈಕು ಬರಲ್ಲ, ಏನೂ ಬರಲ್ಲ ಫ್ರೆಂಡ್ಸ್. ಈ ರೀತಿ ಫ್ರಾಡ್ ನಡೀತಾ ಇದೆ. ಮೊದಲು ಈ ರೀತಿ ಫ್ರಾಡ್ಸ್ ಎಲ್ಲ ಫೋನ್ ಕಾಲಲ್ಲಿ ಆಗ್ತಾಯಿತ್ತು. ಅಂದರೆ ಏನು ಮಾಡ್ತಾಯಿದ್ರು ಅಂತಂದರೆ, ಕಾಲ್ ಮಾಡಿ ನಿಮಗೆ ATM ಚೇಂಜ್ ಮಾಡಬೇಕು ಅಥವಾ ಏನೋ ಬೇರೆ ರೀಸನ್ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಿಮ್ಮ ATM ಕಾರ್ಡ್ನಲ್ಲಿರೋ ನಂಬರ್ಸ್ನ ಹೇಳಿ, ಅದಾದಮೇಲೆ CVV ನಂಬರ್ಸ್ನ ಹೇಳಿ ಅಂತೇಳಿ ಕೇಳಿ ಅಕೌಂಟ್ನಲ್ಲಿರೋ ಅಮೌಂಟ್ನ ಎಲ್ಲನೂ ತೊಗೊಂಡ್ಬಿಡ್ತಿದ್ರು ಫ್ರೆಂಡ್ಸ್. ಈ ರೀತಿ ಫಸ್ಟ್ ಆಗ್ತಾಯಿತ್ತು. ಈಗ ಈ ರೀತಿ ಪೋಸ್ಟ್ ಮುಖಾಂತರ ಲೆಟ್ರನ್ನ ಕಳಿಸಿ ಅವ್ರಿಗೆ ಆಸೆ ಹುಟ್ಟಿಸಿ ಅಮೌಂಟ್ನ ಪೇ ಮಾಡೋ ಥರ ಮಾಡಿ ಎಲ್ಲನೂ ಅಮೌಂಟ್ನ ತೊಗೊಳ್ತಾ ಇದ್ದಾರೆ ಫ್ರೆಂಡ್ಸ್. ಈ ರೀತಿ ಫ್ರಾಡ್ ನಿಮಗೇನಾದರೂ ಈ ರೀತಿ ಲೆಟ್ರ್ ಬಂದರೆ ನೀವು ಏನು ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಅವರಿಗೆ ಕಾಲ್ ಮಾಡೋದಾಗಲಿ, ವಾಟ್ಸಪ್ ಮೆಸೇಜ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗ್ಬಿಡಿ. ಇವೆಲ್ಲ ಫ್ರಾಡ್ ಇರುತ್ತೆ. ನಿಮ್ಮ ದುಡ್ಡೆಲ್ಲ ಕಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಜಾಣ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವರು ಎಕ್ಸಾಕ್ಟ್ ಫ್ಲಿಪ್ಕಾರ್ಟ್ ಥರನೇ ಎಲ್ಲನೂ ರೆಡಿ ಮಾಡಿದ್ದಾರೆ. ಕಾರ್ ಎಲ್ಲನೂ ಇದೆ. ಈ ಥರ ಕೂಪನ್ ಈ ಥರ ನೋಡ್ತಿದ್ರೆ ಈ ಥರ ಒಂದು ಕಾರ್ಡ್ನ ರೆಡಿ ಮಾಡಿದ್ದಾರೆ. ಅದರಲ್ಲಿ ನೀವು ಸ್ಕ್ರ್ಯಾಚ್ ಮಾಡಿದರೆ ಯಾವುದಾದ್ರೂ ಒಂದು ಪ್ರೈಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಭಾಳಷ್ಟು ಜನಕ್ಕೆ ಮಾಡ್ತಾಯಿದ್ದಾರೆ, ಫ್ರಾಡ್ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಅದು ಕವರು. ಮತ್ತು ಸ್ಪೀಡ್ ಪೋಸ್ಟ್ಗೆ ಅವ್ರು ದುಡ್ಡು ಕೊಟ್ಟು ನಮಗೆ ಸೆಂಡ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಿದ್ದಾರೆ ಅಡ್ರೆಸ್ ಕೂಡ ಕಳಿಸಿದ್ದಾರೆ. ಈ ರೀತಿ ಅಡ್ರೆಸ್ ಕೂಡ ಬರೆದಿದ್ದಾರೆ. ಈ ಅಡ್ರೆಸ್ ಹೇಗೆ ಸಿಕ್ತು ಅಂತೇಳಿ ನನಗೂ ಅರ್ಥ ಆಗ್ತಾಯಿಲ್ಲ. ನಮ್ಮ ಅಡ್ರೆಸ್ ಅವ್ರಿಗೆ ಹೇಗೆ ಸಿಗುತ್ತೆ ಅಂತೇಳಿ. ಸ್ಪೀಡ್ ಪೋಸ್ಟ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಕೂಡ ಈ ರೀತಿ ಕಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಭಾಳಷ್ಟು ಜನಕ್ಕೆ ಕಳಿಸ್ತಾರೆ ಫ್ರೆಂಡ್ಸ್. ಯಾರಾದರೂ ಬಕ್ರಾ ಇದ್ದಾರೆ ಏನಂತೇಳಿ, ಯಾರಾದರೂ ಇದನ್ನು ನಂಬಿ ನಿಜ ಇರ್ಬೋದು, ಫ್ಲಿಪ್ಕಾರ್ಟ್ ಅವರೇ ಈ ರೀತಿ ಮಾಡ್ತಾ ಇರ್ಬೋದು ಅಂದ್ಕೊಂಡು ದುಡ್ಡು ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಈ ರೀತಿ ಏನಾದರೂ ಬಂದರೆ ಈ ರೀತಿ ಫ್ರಾಡ್ಗೆ ಒಳಗೆ ಆಗಬೇಡಿ. ಫ್ರಾಡ್ಗೆ ಈ ಥರ ದುಡ್ಡು ಕಳ್ಕೊಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಭಾಳಷ್ಟು ಜನಕ್ಕೆ ಮಾಡಿದ್ದಾರೆ ಈ ರೀತಿ ಎಲ್ಲನೂ. ಮತ್ತು ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಇದು ನೀವು ಯಾವ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ನಾವು ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಫ್ಲಿಪ್ಕಾರ್ಟ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಕೇಳ್ತೀವಿ ಅಂತೇಳಿ ಅನ್ಕೋತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ನೋಡ್ತಿದ್ದಾರೆ, ಸೊ ಪ್ಲೀಸ್ ಡೋಂಟ್ ಕಾಲ್ ಟು ದ ಕಸ್ಟಮರ್ ಕೇರ್ ನಂಬರ್ ಬಿಕಾಸ್ ದೇ ಕೆನಾಟ್ ಪ್ರೊವೈಡ್ ಯು ಎನಿ ಡೀಟೇಲ್ಸ್ ಡ್ಯೂ ಟು ಸೆಕ್ಯೂರಿಟಿ ಪರ್ಪೋಸ್ ಅಂತ ಹೇಳ್ತಿದ್ರು. ಭಾಳ ಕೇರ್ಫುಲ್ಲಾಗಿ ಇವರು ಎಲ್ಲನೂ ನೀಟಾಗಿ ಭಾಳ ಹುಷಾರಿದ್ದಾರೆ ಫ್ರೆಂಡ್ಸ್. ಇವರೆಲ್ಲ ಫ್ರಾಡ್ ಮಾಡೋರು. ಇಂಥ ಫ್ರಾಡ್ಸ್ಗೆ ನೀವು ಒಳಗಾಗಬೇಡಿ ಫ್ರೆಂಡ್ಸ್. ಇದು ಒಂದು ಅವೇರ್ನೆಸ್ ವಿಡಿಯೋ ಇದೆ ಫ್ರೆಂಡ್ಸ್. ಎಚ್ಚರಿಕೆಯಿಂದ ಇರಿರಿ ಅಂತೇಳಿ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.